ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾಮಾನವತ್ವವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಆಸ್ಟ್ರೇಲಿಯಾದ ಅಡಿಲೈಡ್ನಲ್ಲಿ ನಡೀತಾ ಇರುವಂತಹ 20ನೇ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಗೌರವಾನ್ವಿತ ಹಾನರಬಲ್ ಡಾನಾ ವರ್ಟ್ಲಿ ಅವರೇ, ಮೇಯರ್ ಕ್ಲೇರ್ ಬೋನ್ರವರೇ ಹಾಗೂ ಶ್ರೀಮಾನ್ ರಾಜೇಂದ್ರ ಪಾಂಡೆ ಅವರೇ ಹಾಗೂ ಶ್ರೀಮಾನ್ ರಾಘವೇಂದ್ರ ಕುಲಕರ್ಣಿ ಅವರೇ ಹಾಗೂ ಶ್ರೀಮಾನ್ ನಾರಾಯಣ್ ರೈ ಅವರೇ ಮತ್ತು ಈ ಬಸವ ಬಳಗದ ಬಸವ ಸಮಿತಿಯ ಅಡಿಲೈಡ್ನ ಬಸವ ಸಮಿತಿಯ ಅಧ್ಯಕ್ಷರಾದಂತಹ ತೇಜಸ್ವಿ ಕಾರೇಕಲ್ ಅವರೇ ಮತ್ತು ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಮಗೆಲ್ಲರಿಗೂ ಶರಣಾರ್ಥಿ. ಬಸವಣ್ಣನವರ ಹುಟ್ಟಿದ ದಿನ ಮೊನ್ನೆ ಏಪ್ರಿಲ್ 30ನೇ ತಾರೀಕು ವಿಶ್ವದಾದ್ಯಂತ ಆಚರಿಸಿದರು. ತಮ್ಮಲ್ಲಿ ಇವತ್ತಿನ ದಿವಸ ತಾವೆಲ್ಲ ಬಸವ ಜಯಂತಿಯನ್ನ ಆಚರಿಸ್ತಾ ಇದ್ದೀರಾ. ಮೊದಲು ತಮಗೆಲ್ಲರಿಗೂ ಕೂಡ ನಾನು ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೀನಿ. ಬಸವಣ್ಣನವರ ಜಯಂತಿ ಪ್ರಾಯಶಃ ಇನ್ನೂ 1 ತಿಂಗಳವರೆಗೆ ಆಚರಿಸಲ್ಪಡ್ತಾನೆ ಇರುತ್ತೆ. ಬೇರೆ ಬೇರೆ ಭಾಗದಲ್ಲಿ, ವಿಶ್ವದ ಬೇರೆ ಬೇರೆ ಭಾಗದಲ್ಲಿ, ಭಾರತದ ಬೇರೆ ಬೇರೆ ಭಾಗದಲ್ಲಿ, ಕರ್ನಾಟಕದ ಎಲ್ಲ ಮೂಲೆಗಳಲ್ಲಿ ಬಸವ ಜಯಂತಿಯನ್ನ ಅತ್ಯಂತ ಸಡಗರದಿಂದ ಆಚರಿಸ್ತಾರೆ. ತಮಗೆ ಅನುಕೂಲ ಆದಾಗ ಬಸವ ಜಯಂತಿಯನ್ನ ಆಚರಿಸ್ತಾ ಬಸವಣ್ಣನವರ ವ್ಯಕ್ತಿತ್ವವನ್ನು ಕುರಿತಾಗಿ, ಬಸವಣ್ಣನವರು ಉಪದೇಶಿಸಿದಂತಹ ತತ್ವಗಳನ್ನ ಕುರಿತಾಗಿ ಮಾತುಗಳನ್ನ ಕೇಳೋದು ಮತ್ತು ವಚನಗಳನ್ನು ಹಾಡೋದು, ಚಿಂತನೆಯನ್ನು ಮಾಡುವ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಹಾಗೆ ತಾವೆಲ್ಲರೂ ಅಡಿಲೈಡ್ನಲ್ಲಿ ಸೇರ್ಕೊಂಡಿರೋದು ನನಗೆ ತುಂಬಾ ಸಂತೋಷವನ್ನು ಕೊಟ್ಟಿದೆ. ಬಸವಣ್ಣನವರ ವ್ಯಕ್ತಿತ್ವ ನಿಮ್ಗೆಲ್ರಿಗೂ ಇನ್ನೂ ಸ್ವಲ್ಪ ಮಟ್ಟಿಗೆ ಅಪರಿಚಿತವಾಗಿದೆ ಅಂತಾನೆ ಹೇಳಬೇಕು. ಯಾಕಂದ್ರೆ ತಾವೆಲ್ಲರೂ ಬಹಳ ಜನ ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ದೂರದ ಆಸ್ಟ್ರೇಲಿಯಾದಲ್ಲಿ ತಮ್ಮ ಬದುಕನ್ನ ಕಟ್ಕೊಂಡಿದ್ದೀರಾ. ಹಾಗಾಗಿ ಬಸವಣ್ಣವ್ರ ಬಗ್ಗೆ ಪರಿಚಯ ಇರೋದು ಸ್ವಲ್ಪ ಕಡಿಮೆ ಅಂತ ಕಾಣಿಸುತ್ತೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಂದು ಮಹತ್ತರವಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ನಾನು ಓದಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರೊಫೆಸರ್ RK ಶ್ರೀಕಂಠನ್ ಅಂತ ಹೇಳಿ ಮದ್ರಾಸ್ ವಿಶ್ವವಿದ್ಯಾಲಯದ, ಅಂದ್ರೆ ಈಗ ಚೆನ್ನೈ ಅಂತ ಕರೀತಾರೆ, ಆ ಮದ್ರಾಸ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿದ್ರು. ಅವರು ಸುಮಾರು 65-70 ವರ್ಷಗಳ ಹಿಂದೆ ಬಸವಣ್ಣನವ್ರನ್ನ ಕುರಿತಾಗಿ ಹೇಳಿರ್ತಕ್ಕಂತಹ ಈ ಸ್ಟೇಟ್ಮೆಂಟ್ನೊಂದಿಗೆ ನನ್ನ ಮಾತುಗಳನ್ನ ಆರಂಭಿಸೋದು ಸೂಕ್ತ ಮತ್ತು ಸಂತೋಷಕರ ಅಂತ ನನ್ಗನ್ನಿಸ್ತು. It is no exaggeration to say that the message of Basava is like a reservoir into which all previous thoughts flowed in and from which all later thoughts flowed out. Kind like Buddha, simple like Mahavira, gentle like Jesus, bold like Muhammad, Basava strikes us as almost as a wonder of creation. But what attracts us most to him are those teachings of his in which he anticipated the greatest of modern thinkers, Karl Marx and Mahatma Gandhi. ಪ್ರಾಯಶಃ ಇದಕ್ಕಿಂತ ಚೆನ್ನಾಗಿ ಬಸವಣ್ಣನವ್ರನ್ನ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಕಾಣಿಸುತ್ತೆ. ಬಸವಣ್ಣನವರು ಬುದ್ಧನಂತೆ ಅವರು ದಯಾವಂತರಾಗಿದ್ರು, ಮಹಾವೀರನಂತೆ ಸರಳರಾಗಿದ್ರು, ಮತ್ತು ಜೀಸಸ್ನಂತೆ ಉದಾರಿಯಾಗಿದ್ರು, ಮತ್ತು ಮಹಮ್ಮದ್ ಪೈಗಂಬರರಂತೆ ಧೈರ್ಯವಂತರಾಗಿದ್ರು. ಅಷ್ಟೇ ಅಲ್ಲ, ಕಾರ್ಲ್ ಮಾರ್ಕ್ಸ್ ಮತ್ತು ಮಹಾತ್ಮ ಗಾಂಧೀಜಿಯವರ ಹಾಗೆ ಸಮಾಜ ಸುಧಾರಣೆ ಮತ್ತು ಸಮತಾವಾದವನ್ನು ಕೂಡ ಸುಮಾರು 900 ವರ್ಷಗಳ ಹಿಂದೆನೆ ಪ್ರತಿಪಾದಿಸಿದ್ದಾರೆ ಅಂತಂದ್ರೆ
ಅದು ಅತ್ಯಂತ ಆಶ್ಚರ್ಯಜನಕವಾದಂತಹ ಸಂಗತಿ. ಇನ್ನೊಬ್ರು ಇಂಗ್ಲೆಂಡಿನ ಆನರಬಲ್ ಸ್ಪೀಕರ್ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ಇಂಗ್ಲೆಂಡ್ನಲ್ಲಿ ಇನ್ನೂ ಯಾರೋ ಒಬ್ರು ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ಪಾರ್ಲಿಮೆಂಟ್ ಸಿಸ್ಟಮ್ ಬಗ್ಗೆ ಯೋಚನೆ ಮಾಡದೇ ಇದ್ದಂತಹ ಕಾಲದಲ್ಲಿ ಬಸವಣ್ಣನವರು ಕರ್ನಾಟಕದಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪದ ಮೂಲಕ ಸ್ಪಿರಿಚುವಲ್ ಡೆಮಾಕ್ರಸಿ, ಆಧ್ಯಾತ್ಮಿಕ ಪ್ರಜಾಪ್ರಭುತ್ವವನ್ನ ತಗೊಂಡು ಬಂದ್ರು ಅಂತ ತಿಳ್ಕೊಂಡ್ರು ಹೇಳ್ತಾರೆ. ಅಂದ್ರೆ ಬಸವಣ್ಣನವರ ವೈಶಿಷ್ಟ್ಯ ಅದೇನೆ. ಬಸವಣ್ಣನವರು ತಮ್ಮ ಹುಟ್ಟಿಗಿಂತಲೂ ಸುಮಾರು 1,500-2,000 ವರ್ಷಗಳ ಕಾಲ ಮುಂದಕ್ಕೆ ಆಲೋಚನೆ ಮಾಡಿರುವಂತ ಹೇಳ್ಬೋದು. ಅವರ ಏನು ಸ್ತ್ರೀ ಸಮಾನತೆ ಮತ್ತು ಏನು ಜಾತ್ಯತೀತತೆ, ಸೆಕ್ಯುಲರಿಸಂ ಅತ್ಯಂತ ಮಾಡ್ರನ್, ಅತ್ಯಂತ ಆಧುನಿಕವಾದದ್ದು. ಮತ್ತು ಇಷ್ಟಕ್ಕೆ ಬಸವಣ್ಣವ್ರು ನಿಲ್ಲೋದಿಲ್ಲ. ಅವರೊಬ್ಬ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಅತ್ಯಂತ ರ್ಯಾಷನಲಿಸ್ಟ್ ಇದ್ದಂಥವ್ರು ಸ್ಪಿರಿಚುವಲಿಸ್ಟ್ ಆಗಿರೋದಿಲ್ಲ. ಅಂದ್ರೆ ಎಲ್ಲಿ ವಿಚಾರವಾದ ಇರುತ್ತೋ ಅಲ್ಲಿ ಆಧ್ಯಾತ್ಮಿಕತೆ ಇರೋದಿಲ್ಲ, ಆಧ್ಯಾತ್ಮಿಕತೆ ಇದ್ದಲ್ಲಿ ವಿಚಾರವಾದ ಇರೋದಿಲ್ಲ. ಅದನ್ನ ಎರಡನ್ನೂ 900 ವರ್ಷಗಳ ಹಿಂದೆಯೇ ಬಸವಣ್ಣನವರು ಸಮನ್ವಯ ಮಾಡಿದ್ರು. ಒಂದ್ ಕಡೆ ಅವರು ಹೇಳ್ತಾರೆ, ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪೋ ಅಪಮೃತ್ಯು ಕಾಲಕರ್ಮಗಳಯ್ಯ ಅಂತಾರೆ. ಅಂದ್ರೆ ಇನ್ನೊಂದು ಕಡೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಒಂದ್ ಮಾತು ಹೇಳ್ತಾರೆ, ಒಂದು ಅದ್ಭುತವಾದ ವಚನ ಅವ್ರದ್ದು. ಹಾಲು ಎಂಜಲು ಪೇಯನ, ಉದಕ ಎಂಜಲು ಮತ್ಸ್ಯನ, ಪುಷ್ಪ ಎಂಜಲು ತುಂಬಿಯ, ಈ ಎಂಜಲನ ತಿಗಳೊಡೆ ಎನ್ನಳವಲ್ಲ, ಬಂದುದ ಕೈಕೋ ಕೂಡಲ ಸಂಗಮ ದೇವ. ಅಂದ್ರೆ ಮಡಿ ಮೈಲ್ಗೆ ವಿಚಾರ. ಅಂದ್ರೆ ಪರಮಾತ್ಮನಿಗಾಗಿ ಮೀಸಲು ಮಾಡಬೇಕು, ಹಾಲನ್ನ ಮೀಸಲಾಗಿಡ್ಬೇಕು ಅನ್ನುವಂಥದ್ದು ಭಾರತದ ನಂಬಿಕೆ, ಭಾರತೀಯರ ನಂಬಿಕೆ ಇತ್ತು. ಆಗಂತೂ 12ನೇ ಶತಮಾನದಲ್ಲಿ ಅದು ಜೋರಾಗೆ ಇತ್ತು, ಬಹಳ ಪ್ರಬಲವಾಗಿತ್ತು. ಅಂತ ಸಂದರ್ಭದಲ್ಲಿ ಎಂಥ ಅದ್ಭುತವಾದಂತ ರ್ಯಾಷನಲಿಸಮ್ ಹೇಳ್ತಾರ ಅವರು ಅಂತಂದ್ರೆ, ನಾನು ಹಾಲನ್ನ ಮೀಸಲಾಗಿಡೋಣ, ನಿನಗೆ ಹಾಲನ್ನ ಪವಿತ್ರವಾಗಿ ಕೊಡೋಣ ಅಂದ್ರೆ ಕರು ಕುಡಿಲಾರದೆ ಹಸು ಹಾಲೇ ಕೊಡೋದಿಲ್ಲ. ಆಮೇಲೆ ಸರಿ, ನಾನು ನೀರನ್ನ, ಅತ್ಯಂತ ಪವಿತ್ರವಾದ ನೀರನ್ನ ನಿನಗೆ ಕೊಡೋಣ ಅಂದ್ರೆ ಮೀನುಗಳು ವಾಸ ಮಾಡಲಾರದಂತ ನದಿಗಳೇ ಇಲ್ಲ. ಆಮೇಲೆ ನಾನು ಪುಷ್ಪವನ್ನ ನಿನಗೆ ಮೀಸಲಾಗಿ ಅರ್ಪಿಸೋಣ ಅಂತಂದ್ರೆ 4 ಗಂಟೆಗೆ ನಾನು ಹೂ ತರೋದಕ್ಕೆ, ಬೆಳಿಗ್ಗೆ 4 ಗಂಟೆಗೆ ಹೂ ತರೋದಕ್ಕೆ ಹೋದ್ರು ಕೂಡ ಅಷ್ಟರೊಳಗೆ ಯಾವ್ದಾದ್ರು ದುಂಬಿ ಅಥವಾ ಜೇನು ಹುಳ ಅದನ್ನ ಮುಟ್ಬಿಟ್ಟಿರ್ತದೆ, ಮಕರಂದವನ್ನು ಹೀರ್ಕೊಂಡಿರುತ್ತೆ. ಮತ್ ನಾನು ಹೇಗಪ್ಪ ನಿನ್ನನ್ನು ಮೀಸಲಾಗಿ ಮಾಡ್ಲಿ? ಆದ್ರಿಂದ ನಾನು ಭಕ್ತಿಯ ರಸವನ್ನು ಬೆರೆಸಿ ನಾನು ನಿನಗೆ ಕೊಡ್ತೀನಿ, ಅದನ್ನ ನೀನು ಕೈಕೋ ಅಂದ್ರೆ ಸ್ವೀಕರಿಸು, ನನ್ನನ್ನ ಅನುಗ್ರಹಿಸು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅಂದ್ರೆ ಒಂದ್ ಕಡೆ ಅತ್ಯಂತ ಆಧ್ಯಾತ್ಮ ಜೀವಿ ಬಸವಣ್ಣನು, ಮತ್ತೊಂದ್ ಕಡೆ ಅತ್ಯಂತ ವಿಚಾರವಾದಿ. ಈ ಕಾರಣಕ್ಕೆ ಪ್ರೊಫೆಸರ್ ಶ್ರೀಕಂಠನ್ ಅವರು ಅವ್ರಿಗೆ ಹೇಳ್ತಾರೆ, ಬಸವಣ್ಣ ಅಂತಂದ್ರೆ ಅವರು ವಂಡರ್ ಆಫ್ ದಿ ಕ್ರಿಯೇಷನ್, ಅಂದ್ರೆ ಈ ಸೃಷ್ಟಿ ಅದ್ಭುತ ಅಂತ ತಿಳ್ಕೊಂಡು ಸಂಬೋಧನೆ ಮಾಡ್ತಾರೆ. ಆದ್ರಿಂದ ಬಸವಣ್ಣನವರ ಒಂದು ಈ ಏನು ವಿಚಾರವಾದ, ಅವರ ಒಂದು ನಡೆನುಡಿ ಎಂದಿಗಿಂತಲೂ 21ನೇ ಶತಮಾನಕ್ಕೆ ನಮಗೆ ಅತ್ಯಂತ ಪ್ರಸ್ತುತ ಅಂತ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ, ಈಗ ನೋಡಿದ್ವಿ ನಾವು ಎಷ್ಟೋ ಕಡೆ ನದಿಯಲ್ಲಿ ಮುಳುಗಿದ್ರೆ ಬಹಳ ಪವಿತ್ರ ಅಂತ ತಿಳ್ಕೊಂಡ್ಬಿಡ್ತಾರೆ. ನದಿಯಲ್ಲಿ ಮುಳುಗಿದ್ರೆ ನಮ್ಮ ಪಾಪ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ ಅನ್ಕೊಂತಾರೆ. ಬಸವಣ್ಣವ್ರು ಹೇಳ್ತಾರೆ, ತೊರೆಯ ಮೀವ ಅಣ್ಣಗಳಿರ, ತೊರೆಯ ಮೀವ ಸ್ವಾಮಿಗಳಿರ, ತೊರೆಯಿಂಬೋ ಪರಧನದ ಆಮಿಷವ ತೊರೆಯಿಂಬೋ, ಪರಸ್ತ್ರತಿಯರ ಸಂಗವ ತೊರೆಯಿಂಬೋ, ಇವ ತೊರೆಯದೇ ಹೋಗಿ ತೊರೆಯಲ್ಲಿ ಮಿಂದಡೆ ಬರುದೊರೆ ಹೋಗುವುದು ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ನದಿಯಲ್ಲಿ ಮಿಂದು ಪವಿತ್ರರಾದ್ವಿ ಅಂತ ಅನ್ಕೊಂತಿರಲ್ಲಪ್ಪ, ತೊರೆಯ ಮೀವ ಅಣ್ಣಗಳಿರ ಅಂತಂದ್ರೆ ಭಕ್ತರನ್ನ ಸಂಬೋಧಿಸ್ತಾರ ಅವನು. ತೊರೆಯ ಮೀವ ಸ್ವಾಮಿಗಳಿರ ಅಂದ್ರೆ ಜಂಗಮರನ್ನ, ಅಂದ್ರೆ ಯಾರು ಸಮಾಜವನ್ನ ಲೀಡ್ ಮಾಡ್ಬೇಕಾಗಿದೆ, ಯಾರು ಸಮಾಜಕ್ಕೆ ಗೈಡ್ ಮಾಡ್ಬೇಕಾಗಿದೆ, ಅವರು ಕೂಡ ಹೋಗಿ ನದಿಯಲ್ಲಿ ಮುಳುಗಿ ಪವಿತ್ರರಾದ್ವಿ ಅಂತ ಅನ್ಕೊಂತ ಇದ್ರು 12ನೇ ಶತಮಾನದಲ್ಲಿ. ಬರೀ 12ನೇ ಶತಮಾನದಲ್ಲಿ ಯಾಕೆ, 21ನೇ ಶತಮಾನದಲ್ಲೂ ಕೂಡ ಹಾಗ ಅನ್ಕೊಳ್ಳೋರು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಆದ್ರೆ ಬಸವಣ್ಣನವರು ಹೇಳ್ತಾರೆ ನೋಡಿ,
ತೊರೆಯ ಮೇವ ಅಣ್ಣಗಳಿರ, ತೊರೆ ಅಂದ್ರೆ ನದಿ, ನದಿಯನ್ನ ಮೀತಕ್ಕಂಥ ಅಣ್ಣಗಳಿರ, ನದಿಯನ್ನ ಮೀತಕ್ಕಂಥ ಸ್ವಾಮಿಗಳಿರ. ತೊರೆಯಿಂಭೋ ಪರಧನದ ಆಮಿಷವ ತೊರೆಯಿಂಭೋ. ಇನ್ನೊಬ್ಬರ ಹಣವನ್ನ ಲಪ್ಟಾಯಿಸ್ಬೇಕು, ಮೋಸ ಮಾಡ್ಬೇಕು ಅಥವಾ ಭ್ರಷ್ಟಾಚಾರ ಮಾಡ್ಬೇಕು ಅಂತಕ್ಕಂಥ ಅವ್ರಿಗೆ ಹೇಳ್ತಾರೆ, ನೀನು ಮೊದಲು ಅದನ್ನ ಬಿಡಪ್ಪ, ಪರಧನದ ಆಸೆಯನ್ನು ಬಿಡು, ಪರಸತಿಯರ ಸಂಘ ಅಥವಾ ಬೈಕೆಯನ್ನ ಬಿಡು. ಪರಸತಿ ಅಂದ್ರೆ ಬರೀ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಅಂತ ಹೇಳೋದಿಲ್ಲ. ಪರಸತಿ ಇರ್ಬೋದು, ಪರಪುರುಷ ಇರ್ಬೋದು. ಯಾವುದೇ ರೀತಿಯ ಇಂತಹ ಒಂದು ನಿಯಮ ಬಾಹ್ಯರ ಸಂಬಂಧವನ್ನ ಬಸವಣ್ಣವ್ರು ಒಪ್ಪೋದಿಲ್ಲ. ಇದನ್ನ ನೀನು ಮನಸ್ಸಿನಲ್ಲಿ ಇಟ್ಕೊಂಡು ನದಿಯಲ್ಲಿ ಮುಳುಗಿದ್ರೆ ಏನು ಪ್ರಯೋಜನ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಇಂತಹ ಬಸವಣ್ಣನವರು ಈಗಿನ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಅಂತ ಕರೀತಾರೆ. ಆವಾಗ ಅದಕ್ಕೆ ಇಂಗಳೇಶ್ವರ ಬಾಗೇವಾಡಿ ಅಂತ ಕರೀತಾ ಇದ್ರು. ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಶೈವ ಬ್ರಾಹ್ಮಣರ ಕುಟುಂಬದಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ಅನ್ನುವಂತಹ ಭಕ್ತಿ ಜೀವಿಗಳು ವಾಸ ಮಾಡ್ತಾ ಇದ್ರು. ಮಾದರಸರು ಅಗ್ರಹಾರದ ಪ್ರಮುಖರಾಗಿದ್ರು, ಅಗ್ರಹಾರದ ಮುಖ್ಯಸ್ಥರಾಗಿದ್ರು. ಮಾದಲಾಂಬಿಕೆ ದೈವಿ ಭಕ್ತಿ ಸಂಪನ್ನೆ ಆಗಿದ್ರು. ಈಗಾಗಲೇ ಅವರಿಗೆ ಅಕ್ಕನಾಗಮ್ಮ ನಾಗಲಾಂಬಿಕೆ ಅನ್ನುವಂತ ಒಬ್ಬಳು ಮಗಳಿದ್ಲು. ಅವಳು 10 ವರ್ಷ ಆಗಿತ್ತು, ಆದ್ರೂ ಮಕ್ಕಳಾಗಿರ್ಲಿಲ್ಲ, ಅಂದ್ರೆ ಗಂಡು ಮಗ ಆಗಿರ್ಲಿಲ್ಲ. ಆಗಿನ ಕಾಲದಲ್ಲಿ ಗಂಡು ಮಕ್ಕಳಾಗ್ಬೇಕು ಅಂದ್ರೆ ಸಕ್ಸಸ್ಸರ್ ಬೇಕಾಗಿತ್ತು ಆ ಮಾದರಸರಿಗೆ. ಅವರು ಅಗ್ರಹಾರದ ಪ್ರಮುಖರಲ್ಲ, ಆದ್ರಿಂದ ಅದು ಗಂಡು ಮಕ್ಕಳಿಗೆ ಅಧಿಕಾರ ಬರ್ತಾ ಇತ್ತು. ಆದ್ರಿಂದ ಅಂತ ಒಬ್ಬ ಉತ್ತರಾಧಿಕಾರಿಗಾಗಿ ಪರಿತಪಿಸ್ತಾ ಇದ್ದ ಮಾದರಸ. ಇನ್ನು ಮಾದಲಾಂಬಿಕೆ ಗಂಡು ಮಗು ಆಗ್ಬೇಕು, ನನ್ನ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ಒಂದು ಪುತ್ರ ಸಂತಾನ ಬೇಕೇ ಬೇಕು ಅನ್ನುವಂತ ಹಾರೈಕೆಯಿಂದ ಅನೇಕ ಪೂಜೆಗಳನ್ನ ಮಾಡ್ತಾರೆ. ಅದರಲ್ಲಿ ವಿಶೇಷವಾದಂತಹ ವ್ರತಗಳನ್ನ, ವರ್ಷಾನುಗಟ್ಲೆ ವ್ರತವನ್ನ ಆಚರಿಸ್ತಾರೆ. ಆ ವ್ರತದ ಆ ಭಕ್ತಿಯ ಫಲವಾಗಿ ಬಸವಣ್ಣನವರು ಹುಟ್ಟಿ ಬಂದ್ರು ಅಂತ ತಿಳ್ಕೊಂಡು ಪುರಾಣಗಳು ಹೇಳ್ತವೆ. ಅಂತಹ ಬಸವಣ್ಣನವರು ಹುಟ್ಟಿದಾಗ ಅವರು ಒಂದು ಪವಾಡ ನಡೆಯುತ್ತೆ. ಅಲ್ಲಿ ಒಂದು ಜಾತಿಯ ಒಬ್ಬ ಹುಡುಗ, ಅಂದ್ರೆ ಕೆಳಜಾತಿಯ ಹುಡುಗ ಒಂದು ಬ್ರಾಹ್ಮಣರ ಕೇರಿಗೆ ಬರ್ತಾನೆ. ಒಂದು ಹಸು ಸತ್ತೋಗಿರುತ್ತೆ, ಕರು ಸತ್ತೋಗಿರುತ್ತೆ, ಅದನ್ನ ಎಳ್ಕೊಂಡು ತಗೊಂಡು ಹೋಗ್ಬೇಕು ಅಂತ ಬಂದಿರ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಕುತೂಹಲ ಆಗತ್ತೆ, ಏನೋ ರಾಗಬದ್ಧವಾಗಿ ವೇದ ಪಠಣ ನಡೆದಿರುತ್ತೆ. ಆವಾಗ ಅವರು ಆ ಹುಡುಗ ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತ ಇರ್ತಾನೆ. ಅವನಿಗೆ ಗೊತ್ತಿಲ್ಲ, ಸಣ್ಣ ಹುಡುಗ, ಸುಮಾರು 8-10 ವರ್ಷದ ಹುಡುಗ. ಆ ಕೇಳಿಸ್ಕೊಂತ ಇರ್ಬೇಕಾದ್ರೆ ಒಬ್ರು ನೋಡ್ತಾರೆ. ನೋಡಿದ ಕೂಡ್ಲೆ ಅವ್ರಿಗನ್ಸುತ್ತೆ, ಓಹೋ, ಈ ಕೆಳಜಾತಿಯ ಹುಡುಗ ವೇದ ಕೇಳಿಸ್ಕೊಂಡಿದ್ದಾನೆ ಅಂದ್ರೆ ಇವನಿಗೆ ಕಿವಿಗೆ ಕಾಲದ ಸೀಸವನ್ನ ಹಾಕ್ಬೇಕು, ಶಿಕ್ಷೆ ಕೊಡ್ಬೇಕು. ಪಂಚಾಯಿತಿ ಸೇರುತ್ತೆ, ತೀರ್ಮಾನ ಕೊಡ್ಬೇಕಾದವನು ಮಾದರಸನಿಗೆ ಆ ಹುಡುಗನಿಗೆ ಶಿಕ್ಷೆ ಕೊಡೋಕೆ ಇಷ್ಟ ಇಲ್ಲ. ಅದೇ ಸಂದರ್ಭಕ್ಕೆ ಒಬ್ಬ ಆಳು ಬಂದು ಹೇಳ್ತಾನೆ, ನಿಮಗೆ ಪುತ್ರೋತ್ಸವ ಆಗಿದೆ ಅಂತ ತಿಳ್ಕೊಂಡು ಹೇಳಿದಾಗ ಮಾದರಸರು ಹೇಳ್ತಾರೆ, ನನಗೆ ಗಂಡು ಮಗುವಿನ ಜನನ ಆಗಿದೆ, ಇಂತಹ ಒಂದು ಸಿಹಿ ಸುದ್ದಿಯನ್ನ ಕೇಳಿ ನಾನು ಆ ಹುಡುಗನಿಗೆ ಶಿಕ್ಷೆ ಕೊಡೋಕೆ ತಯಾರಿಲ್ಲ, ಆದ್ರಿಂದ ನಾನು ಅವನನ್ನು ಕ್ಷಮಿಸಿದ್ದೀನಿ ಅಂತ ತಿಳ್ಕೊಂಡು ಅವ್ರು ಹೇಳ್ಬಿಡ್ತಾರೆ. ಆವಾಗ ಆ ಹುಡುಗನ ತಾಯಿ ತಂದೆಗಳಿಗೆ ಎಷ್ಟು ಸಂತೋಷ ಆಗತ್ತೆ. ನೀನ್ ಎಂಥ ಮಗು ಇರ್ಬೋದಪ್ಪ, ಹುಟ್ಟಿದ ಕೂಡಲೇ ನನ್ನ ಮಗನನ್ನ ಪಾರ್ ಮಾಡಿದೆಯಲ್ಲ, ನನ್ನ ಮಗನನ್ನು ಬದುಕಿಸ್ದಿಲ್ಲ ಅಂತ ಹೇಳಿ ಆ ಮಗು ಹುಟ್ಟಿದ ದಿಕ್ಕಿಗೆ ನಮಸ್ಕಾರ ಮಾಡ್ತಾನೆ. ಹೀಗೆ ಬಸವಣ್ಣನವರು ಹುಟ್ಟುತ್ತಾನೆ ಶಿಕ್ಷೆಯಿಂದ ಪಾರ್ ಮಾಡತಕ್ಕಂಥ, ಕೆಳಜನರಿಗೆ ಆಶಾದಾಯಕವಾದಂತ ಬೆಳಕನ್ನ ತೋರಿಸುವ ಒಂದು ಮಗುವಾಗಿ ಹುಟ್ಟು ಬರ್ತಾರೆ. ಮುಂದೆ ಅವರ ಜೀವನದಲ್ಲಿ ಮಾಡಿದ್ದು ದೊಡ್ಡ ಕ್ರಾಂತಿನೇ ಅದು ಅಸ್ಪೃಶ್ಯರ ಉದ್ಧಾರ, ಸ್ತ್ರೀ ಸಮಾನತೆ ಮತ್ತು ಬಡವರ ಉದ್ಧಾರ, ಜೊತೆಗೆ ಕಾಯಕ ಪ್ರಜ್ಞೆ, ದಾಸೋಹ ಭಾವ, ಇಂತಹ ಅನೇಕ ವಿಶ್ವಮಾನ್ಯ ತತ್ವಗಳನ್ನ, ಸಾರ್ವಕಾಲಿಕ ತತ್ವಗಳನ್ನ ಅವರು ಪ್ರಚಾರ ಮಾಡಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಸುಮಾರು 62 ವರ್ಷಗಳ ಕಾಲ ಬದುಕಿರ್ತಾರೆ ಬಸವಣ್ಣವರು. 36 ವರ್ಷಗಳ ಕಾಲ ಕಲ್ಯಾಣದಲ್ಲೇ ಇರ್ತಾರೆ. ಅಂತಹ ಬಸವಣ್ಣನವರ ಒಂದು ಸಂಕ್ಷಿಪ್ತ ಚರಿತ್ರೆಯನ್ನ ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಶರಣ.